ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಇವತ್ತಿನ ಸ್ಪೆಷಲ್ ಸ್ಟೋರಿ ಚಿಕ್ಕಬಳ್ಳಾಪುರ ರಾಜಕೀಯದ ಹೃದಯಕ್ಕೆ ನೇರ ಹೋದ ವಿಚಾರ. ಮುಂದೆ ಹಳ್ಳ ಹಿಂದೆ ಮುಳ್ಳು. ಈ ಗಾದೆ ಯಾರಿಗೆ ಸರಿಯಾಗಿ ಸೇರುತ್ತೆ ಅಂತ ಗೊತ್ತಾ? ಚಿಕ್ಕಬಳ್ಳಾಪುರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಯಾಕೆ ಅಂತೀರಾ? ಒಂದು ಕಡೆ ಪ್ರದೀಪ್ ಈಶ್ವರ್ ರವರ ಸವಾಲು, ಇನ್ನೊಂದು ಕಡೆ ಸ್ವಂತ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ಒಳಗೆ ಬೆಂಬಲದ ಕೊರತೆ ಎನ್ನುವ ಚರ್ಚೆ. ಜನಾಭಿಪ್ರಾಯದ ಪ್ರಕಾರ ಸುಮಾರು 60% ಸ್ಥಳೀಯ ಬಿಜೆಪಿ ನಾಯಕರು ಸುಧಾಕರ್ ರವರ ವಿರುದ್ಧವೇ ಇದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಸುತ್ತುತ್ತಿದೆ. ಆದರೆ ವೀಕ್ಷಕರೇ, ಇದು ಅಷ್ಟೇ ಸಣ್ಣ ಕಥೆ ಅಲ್ಲ. 15 ವರ್ಷಗಳ ಕಾಲ ಎಂಎಲ್ಎ ಆಗಿ ಚಿಕ್ಕಬಳ್ಳಾಪುರವನ್ನ ತಮ್ಮದೇ ಶೈಲಿಯಲ್ಲಿ ಮುನ್ನಡೆಸಿದ ನಾಯಕರು ಸುಧಾಕರ್. ಒಬ್ಬ ಎಂಎಲ್ಎ ಏನ್ ಮಾಡಬಹುದು ಅನ್ನೋದಕ್ಕಿಂತಲೂ ಹೆಚ್ಚು ಮಾಡಲು ಅವರು ಪ್ರಯತ್ನಿಸಿದ್ರು ಅನ್ನೋ ಮಾತು ಅವರ ಬೆಂಬಲಿಗರದ್ದು. ಚಿಕ್ಕಬಳ್ಳಾಪುರ ಅಂದ್ರೆ ಹಿಂದೆ ಗಡಿ ಪ್ರದೇಶ, ತೆಲುಗು ಹೆಚ್ಚು ಮಾತನಾಡೋ ಊರು ಅನ್ನೋ ಗುರುತು ಮಾತ್ರ ಇದ್ದ ಜಾಗಕ್ಕೆ ರಾಜ್ಯ ಮಟ್ಟದಲ್ಲಿ ಹೆಸರು ತಂದುಕೊಟ್ಟವರಲ್ಲಿ ಸುಧಾಕರ್ ಅವರ ಹೆಸರು ಮೊದಲಿಗರಲ್ಲೊಂದು. ಮೆಡಿಕಲ್ ಕಾಲೇಜು ತರಲು ನಡೆದ ಹೋರಾಟ ಸಣ್ಣ ವಿಷಯವಲ್ಲ. ಅದಕ್ಕಾಗಿ ಅವರು ದೊಡ್ಡ ಮಟ್ಟದ ಹೋರಾಟವೇ ನಡೆಸಿದ್ರು. ಒಂದೆಡೆ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಪ್ರಯತ್ನಿಸಿದ್ದರೆ, ಮತ್ತೊಂದು ಕಡೆ ಸುಧಾಕರ್ ಅವರು ತಮ್ಮ ಪ್ರಯತ್ನ ಬಿಡದೆ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ತರಲು ಯಶಸ್ವಿಯಾದರು. ಇದು ನಿಜಕ್ಕೂ ಜಿಲ್ಲೆಯ ಜನರಿಗೆ ಹೆಮ್ಮೆಯ ಸಾಧನೆ. ಇದಷ್ಟೇ ಅಲ್ಲ, ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆಯಾಗಲು ಪ್ರಮುಖ ಕಾರಣರಾದವರು ಕೂಡ ಸುಧಾಕರ್. ಅವರ ಮೂಲಕ ಜಿಲ್ಲೆಯ ಹೆಸರು ದೇಶಾದ್ಯಂತ ತಲುಪುವಂತಾಯಿತು. ಚಿಕ್ಕಬಳ್ಳಾಪುರ ಉತ್ಸವ ಮೂಲಕ ಸಾಂಸ್ಕೃತಿಕ ಬ್ರ್ಯಾಂಡ್ ನಿರ್ಮಾಣ, ತಿರುಮಲ ತಿರುಪತಿ ದೇವಸ್ಥಾನಗಳು ಪೂಜೆ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿ ಭಕ್ತರಿಗೆ ವಿಶೇಷ ಅನುಭವ, ಚುನಾವಣಾ ಸಮಯದಲ್ಲಿ ಸಿನಿಮಾ ತಾರೆಯರ ಯಾರ್ಲಿಗಳ ಮೂಲಕ ರಾಜಕೀಯಕ್ಕೆ ಗ್ಲಾಮರ್ ಟಚ್, ಇಷ್ಟೆಲ್ಲಾ ಸಾಧನೆ ಮಾಡಿದ ನಾಯಕರು. ಹೀಗಿರುವಾಗ ಎಂಎಲ್ಎ ಚುನಾವಣೆಯಲ್ಲಿ ಸೋಲು ಹೇಗೆ ಬಂತು? ಇದು ಜನರ ತೀರ್ಮಾನವೇ ಅಥವಾ ಪಕ್ಷದ ಒಳರಾಜಕೀಯದ ಫಲಿತಾಂಶವೇ? ಇಲ್ಲವೇ ಎದುರಾಳಿ ತಂತ್ರಗಳ ಗೆಲುವೆ? ಇವತ್ತಿನ ಚಿಕ್ಕಬಳ್ಳಾಪುರ ರಾಜಕೀಯ ಚಿತ್ರ ನೋಡಿದ್ರೆ ಸುಧಾಕರ್ ಅವರ ರಾಜಕೀಯ ಭವಿಷ್ಯ ಯಾವ ದಿಕ್ಕಿಗೆ ಸಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಇದು ಕೇವಲ ಆರಂಭ ಮಾತ್ರ. ಮುಂದಿನ ಭಾಗದಲ್ಲಿ ಸುಧಾಕರ್ ಅವರ ಸೋಲಿನ ನಿಜವಾದ ಕಾರಣಗಳೇನು, ಒಳಗೊತ್ತಿಗೆ ರಾಜಕೀಯ ಮತ್ತು ಮುಂದಿನ ಪ್ಲಾನ್ ಏನು ಎಂಬುದನ್ನು ನಾವು ತಿಳಿಸ್ಕೊಡ್ತೀವಿ. ಇದು ಸುಮನ್ ಟಿವಿ ಸ್ಪೆಷಲ್. ನೀವು ನೋಡ್ತಿರೋದು ನಿಜವಾದ ನಾಡಿ. ಇದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ. ನಮಸ್ಕಾರ.